ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಸಂಡೇ ಬ್ಲಾಗನ್ನು ಬಿಡ್ತಾ ಇದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಲಾಗಲ್ಲಿ ಏನೇನು ನಡೀತದೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇವತ್ತು ಸಂಡೇ ಆದ ಕಾರಣ ಸ್ವಲ್ಪ ಎಲ್ಲ ಕೆಲಸ ಸ್ವಲ್ಪ ನಿಧಾನವೇ, ಅಂದರೆ ಶಾಪಿಗೆ ಹೋಗಲಿಕ್ಕಿಲ್ಲದ ಕಾರಣ ಹೇಳೋದು ಕೂಡ ಸ್ವಲ್ಪ ಲೇಟೇ. ಮೊದಲಿಗೆ ನಾನು ಎದ್ದ ತಕ್ಷಣ ಎಲ್ಲ ಕಸ ಗುಡಿಸಿ ಆನಂತರ ತಿಂಡಿ ರೆಡಿ ಮಾಡಿಕೊಳ್ತೇನೆ. ಮೊದಲಿಗೊಮ್ಮೆ ಕಸ ಗುಡಿಸಿ ಬಿಡೋದು, ಆನಂತರ ಕೆಲಸ ಇದ್ದದ್ದೇ ಜಾಸ್ತಿ ಕೆಲಸ ಇರ್ತದೆ. ಸಂಡೇ ಒಂದು ವಾರದ ಪೂರ್ತಿ ಸಂಡೇ ಮಾಡಬೇಕಾಗ್ತದೆ. ಇದು ನೋಡಿ ಸ್ನೇಹಿತರೆ, ತುಂಬ ಹಳೆಯ ಕಾಲದ ಒಂದು ಚೇರ್ ನೋಡಿ. ಕಬ್ಬಿಣದ ಚೇರಿಗೆ ವಯರಲ್ಲಿ ಹೆಣಿಯಿತು. ತುಂಬ ಹಳೆಯ ಚೇರ್ ಇದು ಮಾತ್ರ. ವಯರ್ ಹಾಕೋದು ಸುಮಾರು ಸಲ ಆಯಿತು. ಈಗ ವಯರ್ ಹಾಕುವವರಿಲ್ಲ ಅದಕ್ಕೆ. ಈಗ ಇನ್ನೊಂದು ಚೇರ್ ಮೂಲೆಗೆ ಬಿದ್ದಿದೆ ವಯರ್ ಹಾಳಾಗಿ. ಈಗ ನಾನಿಲ್ಲಿ ವಾಶ್ ಮಾಡಿ ಹಾಕಿದ ಬಟ್ಟೆಯನ್ನೆಲ್ಲ ಒಣಗಿದನ್ನು ತೆಗಿತಾ ಇದ್ದೇನೆ. ಇವತ್ತು ತುಂಬ ಬಟ್ಟೆ ಒಗಿಲಿಕ್ಕುಂಟು, ಹಾಗಾಗಿ ಒಣಗಿದ ಬಟ್ಟೆಯನ್ನೆಲ್ಲ ತೆಗಿತಾ ಇದ್ದೇನೆ. ವಾಶ್ ಮಿಷನ್ಗೆ ಬೆಡ್ಶೀಟನ್ನೆಲ್ಲ ಹಾಕಿದ್ದೆ, ಅದೀಗ ವಾಶ್ ಆಗಿ ಅದನ್ನು ತೆಗಿತಾ ಇದ್ದೇನೆ. ಈಗ ಇವತ್ತು ತುಂಬಾ ಬಟ್ಟೆ ಇತ್ತು. ಬೆಡ್ಶೀಟ್, ಬೆಡ್, ಪಿಲ್ಲೋ ಕವರ್ ಅಂತಲ್ಲ. ಹಾಗೆ ಸಂಡೇ ಒಂದೇ ದಿವಸ ಎಲ್ಲರ ಬೆಡ್ಶೀಟಲ್ಲಿ ಒಗಿದಿಲ್ಲ. ನಮ್ಮದು ಮಾತ್ರ ಇವತ್ತು ನಾನು ಒಗ್ದಿದ್ದೇನೆ. ಇಲ್ಲಾಂದರೆ ತುಂಬ ಬಟ್ಟೆ ಆಗ್ತದೆ. ಹಾಗೆ ಹಾಕಲಿಕ್ಕೆ ಕೂಡ ಸ್ವಲ್ಪ ಸಮಸ್ಯೆ ಏನಿಲ್ಲ, ನಂಗೆ ಬೇಕಷ್ಟು ಹಾಕಲಿಕ್ಕೆ ಜಾಗ ಉಂಟಿಲ್ಲಿ. ಹಾಗಾಗಿ ಮತ್ತೆ ಅದನ್ನು ತೆಗೆಯೋದು ಅದು ತುಂಬ ಕೆಲಸ ಆಗ್ತದೆ. ಹಾಗಾಗಿ ನಾನು ಸಂಡೇ ಇಟ್ಟುಕೊಳ್ಳೋದು. ಇಲ್ಲಿ ನೋಡಿ, ಇದು ಹ್ಯಾಂಡ್ ವಾಶ್ಗೆ ಇರುವ ಬಟ್ಟೆ, ಸ್ಯಾರಿ ಮತ್ತು ಲೆಗ್ಗಿನ್ಸ್, ಕೆಲವೊಂದು ಕಾಟನ್ ಬಟ್ಟೆಗಳನ್ನು ನಾನು ವಾಶ್ ಮಿಷಿನಿಗೆ ಹಾಕೋದಿಲ್ಲ, ಕೈ ಹಾಳಾಗ್ತದೆ ಅಂತ. ಹಾಗೆ ನನ್ನ ಕೈಯಲ್ಲಿ ಅದನ್ನೆಲ್ಲ ಒಗಿಯೋದು. ಮತ್ತು ಕೆಲವೊಂದು ಜಾಸ್ತಿ ಕೊಳೆ ಇದ್ದ ಬಟ್ಟೆಯನ್ನು ಸಹ ಹಾಕೋದಿಲ್ಲ ನಾನು, ಅದನ್ನು ಸಹ ಅಷ್ಟೇ ಹ್ಯಾಂಡ್ ವಾಶೇ ಮಾಡೋದು. ಹಾಗಾಗಿ ಎಷ್ಟು ಬಟ್ಟೆ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಉಂಟು ನೋಡಿ, ಎಷ್ಟು ಉಂಟು ನೋಡಿ. ಇಲ್ಲಿಗ ನಾನು ಮಜ್ಜಿಗೆ ಕಡಿತಾ ಇದ್ದೇನೆ. ಮೊಸರನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು 3 ದಿವಸಕ್ಕೊಮ್ಮೆ ಮಜ್ಜಿಗೆ ಮಾಡೋದು. ಕೆನೆ ಮತ್ತು ಒಂದು ಸ್ವಲ್ಪ ಹಾಲು ತಗೊಂಡು ಹೆಪ್ಪ ಹಾಕಿ ಮೊಸರನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತೇನೆ. ಆನಂತರ 3 ದಿವಸಕ್ಕೊಮ್ಮೆ ಮಜ್ಜಿಗೆ ಕಡಿಯೋದು. ಕೆಲವೊಮ್ಮೆ ಮಿಕ್ಸಿಯಲ್ಲಿ ಬೆಣ್ಣೆ ಬರ್ತದೆ, ಇಲ್ಲದಿದ್ದರೆ ಒಂದು ಸಲ ಬೇರೊಂದು ಪಾತ್ರೆಗೆ ಹಾಕಿ 1-2 ಸಲ ಹೀಗೆ ಕಡೆಗೋಲಲ್ಲಿ ಕಡಿದ್ರೆ ಬೇಗನೆ ಬರ್ತದೆ.
ಹೆಚ್ಚಾಗಿ ನನಗೆ ಮಿಕ್ಸಿಯಲ್ಲಿ ಬರ್ತದೆ, ಇವತ್ತು ಯಾಕೋ ಮಿಕ್ಸಿಯಲ್ಲಿ ಬರಲಿಲ್ಲ. ಹಾಗೆ ಒಂದೆರಡು ಸಲ ಹೀಗೆ ತಿರುಗಿಸಿದರೆ ಸಾಕು ನೋಡಿ, ಈ ಕಡಗೋಲಲ್ಲಿ ಚೆನ್ನಾಗಿ ಗಟ್ಟಿ ಬೆಣ್ಣೆ ಬರ್ತದೆ. ಆನಂತರ ಇದನ್ನು ತೆಕ್ಕೊಳ್ತೇನೆ. ತೆಗೆದು ನೀರಲ್ಲಿ ಹೀಗೆ ಒಂದು 2-3 ಸಲ ಚೆನ್ನಾಗಿ ತೊಳಿತೇನೆ. ಆನಂತರ ಬೆಣ್ಣೆ ಇಟ್ಟ ಪಾತ್ರೆಗೆ ಹಾಕಿ 1-2 ಸಲ ತೊಳಿತೇನೆ. ಹಾಗೆ 1-2-3 ಸಲ ಅದರ ಮಜ್ಜಿಗೆ ಅಂಶ ಏನೆಲ್ಲ ಹೋಗಬೇಕು, ನಮಗೆ ಬೆಣ್ಣೆಯಲ್ಲಿದ್ದ ಮಜ್ಜಿಗೆ ಅಂಶ ಏನೆಲ್ಲ ಹೋಗಿ ಹಾಗೆ ನಾವು ಸ್ಟೋರ್ ಮಾಡಿ ಇಡಬೇಕು. ಆವಾಗ ನಮಗೆ ಒಳ್ಳೆ ಬೆಣ್ಣೆ ಇದ್ದ ತುಪ್ಪ ಒಳ್ಳೆ ಇರ್ತದೆ ಮಾತ್ರ, ಮರಳಾದ ತುಪ್ಪ, ಮತ್ತು ಒಳ್ಳೆ ಪರಿಮಳ ಕೂಡ ಇರ್ತದೆ ನಾವು ಹೀಗೆ ಚೆನ್ನಾಗಿ ತೊಳೆದಿಟ್ರೆ. ಎಲ್ಲರೂ ಒಂಥರ ಸ್ಮೆಲ್ ಇದ್ದರೆ, ಮಜ್ಜಿಗೆ ಅಂಶ ಇದ್ದರೆ ಅದರಲ್ಲಿ ಒಂಥರ ಸ್ಮೆಲ್ ಇರ್ತದೆ. 1 ಕಪ್ಪಿನಷ್ಟು ಅಲಸಂಡೆ ಬೀಜವನ್ನು ತಗೊಂಡಿದ್ದೇನೆ. ಹಿಂದಿನ ದಿನ ರಾತ್ರಿ ನೆನೆ ಹಾಕಿದ್ದೇನೆ, ಸಣ್ಣಕ್ಕೆ ಮೊಳಕೆ ಕೂಡ ಬಂದಿದೆ. ಈಗ ಒಂದು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ, ಹಾಗೆ ಒಂದು ಆಲೂಗೆಡ್ಡೆ. ಇದನ್ನು ಹಾಗೆ ಒಬ್ಬರಟ್ಟೆ ಬೇಯಿಸ್ಬೋದು, ಒಂದು ಸೆಕೆಗೆ ಬೇಯ್ಬೋದು ಇದು. ನಾನಂತರ ಕುಕ್ಕರಿಗೆ ಹಾಕಿ ಬೇಯಿಸ್ತೇನೆ. ವಿಶಿಲ್ ಹಾಕಿಸ್ಕೊಳ್ಳೋದಿಲ್ಲ, ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ಶುಷ್ಕವಾಗಲೇ ತೆಗೆದ್ರೆ ಆಯಿತು, ಅಂದರೆ ಇದು ಬೇಗ ಬೇಯ್ತದೆ. ಇದನ್ನೆಲ್ಲ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ವಿಶಿಲ್ ಹಾಕಿಸುವುದಿಲ್ಲ, ಸುಸುಗಳಾಗಲಿ ಇದು ಬೇಯ್ತದೆ. ಅಲಸಂಡೆ ಬೀಜ ನೆರೆ ಹಾಕಿದ ಕಾರಣ ಬೇಗವೇ ಬೇಯ್ತದೆ. ಅಲಸಂಡೆ ಬೀಜ ಮತ್ತು ಆಲೂಗಡ್ಡೆ ಸಾಂಬಾರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ನೀರುಳ್ಳಿ, ಬೆಳ್ಳುಳ್ಳಿ, ಹುಳಿ, ಮಸಾಲೆ ಪೌಡರ್. ಇದರಲ್ಲಿ ಧನಿಯಾ, ಜೀರಾ, ಮೆಂತ್ಯ ಪೌಡ್ರು ಉಂಟು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಇದನ್ನು ಮೊದಲು ಹಾಕಿದ್ದೇನೆ ನಾನು, ಯಾವ ರೀತಿ ಮಾಡೋದು ಅಂತ ಹಾಕಿದ್ದೇನೆ, ನೀವು ಚೆಕ್ ಮಾಡ್ಬೋದು. ಅರಶಿನ ಪೌಡರ್ ಇಷ್ಟನ್ನು ನಯವಾಗಿ ಗ್ರೈಂಡ್ ಮಾಡಿಕೊಂಡು ಬರುವ. ಮಸಾಲೆಯ ಜೊತೆಯಲ್ಲಿ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ಇದು ರೆಡ್ ಚಿಲ್ಲಿ ಪೌಡರ್ ನಾನೇ ಹುರಿದು ಮಾಡಿದ್ದು. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಸಾಂಬಾರಿಗೆ ನಾವು ಮೊದಲಿಗೆ ಒಗ್ಗರಣೆ ಮಾಡಿಕೊಳ್ಳ. ಸಾಸಿವೆಯನ್ನು ಹಾಕ್ತಾ ಇದ್ದೇನೆ, ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಜೊತೆ ಬೇವು ಸೊಪ್ಪು ಇದ್ದರೆ ಹಾಕಿ, ನನ್ನ ಹತ್ರ ಬೇವು ಸೊಪ್ಪು ಇಲ್ಲ, ಹಾಗೆ ಇದೆ. ಹಾಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆದು ಮಾತ್ರ ಒಗ್ಗರಣೆ ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಆಗಿದೆ. ಈಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ. ಈ ಅಲಸಂಡೆ ಬೀಜ ಸ್ವಲ್ಪ ಬೆಂದ ಕಾರಣ ನಾನು ಈ ಒಗ್ಗರಣೆಗೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಾಂದ್ರೆ ಜೊತೆಯಲ್ಲಿ ಹಾಕಿ ನಮಗೆ ಕೊನೆಗೆ ಒಗ್ಗರಣೆ ಮಾಡಿಕೊಳ್ಬೋದು. ಹಾಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇದೊಮ್ಮೆ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ಇಲ್ಲಿ ಮಸಾಲೆ ನೋಡಿ ಚೆನ್ನಾಗಿ ಕುದೀತಾ ಉಂಟು. ಆಗ ಬೆಂದ ಅಲಸಂಡೆ ಬೀಜ ಮತ್ತು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಅಲಸಂಡೆ ಬೀಜ ಜಾಸ್ತಿ ಬೇಯಲಿಲ್ಲ ನೋಡಿ, ಹದವಾಗಿ ಬೇಯ್ತಿದೆ. ಅಂದರೆ ಮೊದಲೇ ಹಾಕಿದರೆ ಜಾಸ್ತಿ ಬೆಂದರೆ ಅಂತ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ, ಮಸಾಲೆಗೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಈ ಅಲಸಂಡೆ ಬೀಜದ ಜೊತೆ ಒಣಮೀನನ್ನು ಹಾಕಿ ಸಾಂಬಾರು ಮಾಡಬೇಕು, ಒಳ್ಳೆ ಟೇಸ್ಟ್ ಆಗ್ತದೆ. ಇದು ನೋಡಿ, ದೊಡ್ಡ ಅಲಸಂಡೆ ಬೀಜ ಅಲ್ಲ, ಬರೀ ಸಣ್ಣ ಅಲಸಂಡೆ ಬೀಜ ನೋಡಿ, ಕೆಂಪು ಅಲಸಂಡೆ ಬೀಜ, ತುಂಬಾ ಟೇಸ್ಟ್ ಆಗ್ತದೆ ಇದು. ಇನ್ನೊಂದ್ಸಲ ಒಂದು ಕುದಿ ಬಂದರೆ ಸಾಕು, ಇಲ್ಲಂದರೆ ಅಲಸಂಡೆ ಬೀಜ ಜಾಸ್ತಿ ಬೆಂದು ಹೋಗ್ಬೋದು. ಉಪ್ಪು ಕೂಡ ಹಾಕಿದ್ದೇನೆ ಇದಕ್ಕೆ ಮಸಾಲೆಗೆ. ಟೇಸ್ಟ್ ಎಲ್ಲ ಸೂಪರ್ ಉಂಟು. ಒಂದು 2 ಒಣಮೀನು ಹಾಕಿದರೆ ಇನ್ನೂ ಸೂಪರ್ ಟೇಸ್ಟ್ ಆಗ್ತಿತ್ತು. ಹುಳಿಪ್ಪೆನಾಗಿದೆ. ಇಷ್ಟು ಕುದ್ರೆ ಸಾಕು ಸ್ನೇಹಿತರೆ. ಇನ್ನು ಸ್ಟವ್ ಆಫ್ ಮಾಡಿಕೊಳ್ತೇನೆ. ತಿಂಡಿ ತಿಂದ ಹಾಗೆ ಮಾರ್ಕೆಟಿಗೆ ಹೋಗಿ ತರಕಾರಿಯನ್ನು ಕೂಡ ತಂದೆ. ನಾನು 1 ವಾರಕ್ಕೆ ಬೇಕಾಗುವ ತರಕಾರಿ ಒಮ್ಮೆ ತಗೊಂಡು ಬರೋದು. ಹಾಗಾಗಿ ತರಕಾರಿ ಕೂಡ ಒಳ್ಳೆಯದಿತ್ತು, ಮತ್ತು ಫ್ರೆಶ್ ತರಕಾರಿ ಸಿಗ್ತದೆ ಕೂಡ ನಮಗೆ ಗಾಡಿಯಿಂದ ತಗೊಂಡು ಬಂದರೆ. ಇಲ್ಲೇ ನಮ್ಮ ಮನೆ ಹತ್ತಿರ ಒಂದು ಗಾಡಿ ಬರ್ತದೆ, ಯಾವಾಗಲೂ ಬರ್ತದೆ, ಒಳ್ಳೆಯದಿರ್ತದೆ ಮಾತ್ರ. ಹಾಗೆ ಕಾಲಿಫ್ಲವರು, ಕ್ಯಾಬೇಜ್, ಬೀನ್ಸ್, ಮುಳ್ಳು ಸೌತೆಕಾಯಿ, ಕ್ಯಾರೆಟ್, ಬೆಂಡೆಕಾಯಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೆಟೊ ಇಷ್ಟನ್ನು ತಗೊಂಡು ಬಂದಿದ್ದೇನೆ. ಎಲ್ಲವನ್ನು ಅದನ್ನು ಬಿಡಿ ಬಿಡಿ ಮಾಡಿ ಇಡ್ತೇನೆ ಇಲ್ಲಿ. ಮತ್ತು ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ನೋಡಿ, ಕಾಲಿಫ್ಲವರ್ ಏನೋ 20 ರೂಪಾಯಿಗೇನೋ ಕೊಟ್ಟದನ್ನು. ಹಾಗೆ ಇದು ಕ್ಯಾಬೇಜ್ ಕೂಡ 20 ರೂಪಾಯಿ. ಚಿಕ್ಕ ಚಿಕ್ಕ ಕ್ಯಾಬೇಜ್ ಕಾಲಿಫ್ಲವರ್ ತಂದೆ. ಬೀನ್ಸಿಗೆ ಅರ್ಧ ಕೆಜಿಗೆ 20, ಟೊಮೆಟೊಕ್ಕೆ 20 ರೂಪಾಯಿ ಕೆಜಿಗೆ. ಮುಳ್ಳು ಸೌತೆಕಾಯಿ ಇಷ್ಟು 10 ರೂಪಾಯಿದು ಅಂತ 2 ಹಾಗೆ 10 ರೂಪಾಯಿದು ಕೊತ್ತಂಬರಿ ಸೊಪ್ಪು, 10 ರೂಪಾಯಿದು ಕಾಯಿ ಮೆಣಸು. ಹೀಗೆ ಇಷ್ಟು ತರಕಾರಿ ತಗೊಂಡು ಬಂದೆ. ನಂತರ ನಾನು ಇದು
ಮೆಣಸು ಮತ್ತು ಟೊಮೆಟೊವನ್ನೆಲ್ಲ ತೊಳೆಯೋದಿಲ್ಲ, ಬಟ್ಟೆಯಲ್ಲಿ ಚೆನ್ನಾಗಿ ಉಜ್ಜಿ ಕವರಿಗೆ ಹಾಕಿಡ್ತೇನೆ. ನಾವು ನೀರಲ್ಲಿ ತೊಳೆದ್ರೆ ಅದರಲ್ಲಿ ನೀರಿನ ಅಂಶ ಇದ್ದು ಸ್ವಲ್ಪ ಎಲ್ಲ ಪಿಚಿ ಪಿಚಿಯಾಗೆ ಇರ್ತದೆ. ಹಾಗಾಗಿ ನಾವು ಬಟ್ಟೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸಿ ತೆಗೆದು ಆನಂತರ ಕವರಲ್ಲಿ ಹಾಕಿಟ್ಟಿದ್ರೆ ಕ್ಲೀನಾಗಿರ್ತದೆ. ಹಾಗೆಲ್ಲ ಸಪ್ರೇಟ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ನಮಗೆ ತೆಗಿಲಿಕ್ಕೂ ಕೂಡ ಒಳ್ಳೆಯದೇ ಆಗ್ತದೆ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಕೆಳಗೊಂದು ಬಾಕ್ಸಿಗೆ ಕೆಳಗೊಂದು ಟಿಶ್ಯೂ ಪೇಪರ್ ಹಾಕ್ತೇನೆ. ಆನಂತರ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದರ ಮುಚ್ಚಳಕ್ಕೆ ಸಹ ಒಂದು ಟಿಶ್ಯೂ ಪೇಪರ್ ಇಟ್ಟು ಹೀಗೆ ಬಂದ್ ಮಾಡ್ತೇನೆ. ಅಂದರೆ ಇಲ್ಲ ಕೆಲವು ಸಲ ಅದರೊಳಗೆ ನೀರು ಬರ್ತದೆ. ಹೀಗೆ ಮಾಡಿಟ್ಟರೆ ನೀರು ಇರೋದಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಸುಮಾರು ದಿವಸಕ್ಕೆ ಕೂಡ ಬರ್ತದೆ. ಇನ್ನು ಇದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟುಕೊಳ್ತೇನೆ. ಇಲ್ಲೀಗ ನಾನು ಸೆಕೆಂಡ್ ರೌಂಡ್ ಬಟ್ಟೆಯನ್ನು ವಾಶ್ ಮಿಷನ್ಗೆ ಹಾಕ್ತಾ ಇದ್ದೇನೆ. ನಮ್ಮ ಮಾಮೂಲಿ ಹಾಕುವ ಬಟ್ಟೆಯನ್ನು ಮಾತ್ರ ಹಾಕ್ತಾ ಇದ್ದೇನೆ. ನಮ್ಮಲ್ಲಿ ಯಾವಾಗಲೂ ಸಂಡೇ ನಾನ್ ವೆಜ್ ಏನಾದರೂ ಇದ್ದೇ ಇರ್ತದೆ. ಇವತ್ತು ನಾನು ಏನು ಮಾಡಲಿಲ್ಲ, ಹಾಗಾಗಿ ತರಕಾರಿ ಸಾರು ಅದ್ರ ಜೊತೆಗೆ ಏನಾದರೂ ಒಂದು ಸೈಡಿಗೆ ಇದ್ದರೆ ಒಳ್ಳೆಯದಾಗ್ತದೆ ಊಟಕ್ಕೆ. ಇಲ್ಲಾಂದರೆ ಬಾಯಿ ಚಪ್ಪೆ ಚಪ್ಪೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಪೋಡಿ ಕಾಯಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಷ್ಟು ನನ್ನ ಮಧ್ಯಾಹ್ನವರೆಗಿನ ಕೆಲಸ. ಇನ್ನು ಊಟ ಮಾಡೋದು, ಆನಂತರ ಒಂದು ಸ್ವಲ್ಪ ಮಲಗಬೇಕು. ಆನಂತರ ಮಧ್ಯಾಹ್ನ ಕೆಲವೊಂದು ಕೆಲಸಗಳೆಲ್ಲ ಉಂಟು, ಬಾತ್ರೂಮ್ ತೊಳೆದು ಅದು ಇದೆಲ್ಲ. ಹಾಗಾಗಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.